ರಾಜ್ಯ ಬಿಜೆಪಿಯಲ್ಲಿ ರಣತಂತ್ರಗಳು ಗರಿಕೆದರಿವೆ. ಸಂಸದೆ ಸುಮಲತಾ ಕಮಲ ಮುಡಿದಿದ್ದು ಮಂಡ್ಯ ಗೆಲ್ಲೋದಕ್ಕೆ ವರ ಸಿಕ್ಕಂತಾಗಿದೆ. ಆದರೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಎಸ್ಟಿ ಸೋಮಶೇಖರ್ ಬಿಸಿ ತುಪ್ಪವಾಗಿದ್ದಾರೆ. ಅತ್ತ ಕಾಂಗ್ರೆಸ್ ವೀಣಾ ಕಾಶಪ್ಪನವರ ಬಂಡಾಯ ಶಮನ ಆಗಿಲ್ಲ ಅಂತಿದ್ದಾರೆ. ಬಿಜೆಪಿ ಮತ್ತೆ ಕಾಂಗ್ರೆಸ್ನಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ನೋಡೋಣ ಈ ರಿಪೋರ್ಟ್ನಲ್ಲಿ. ಬಿಜೆಪಿ ಕಾಂಗ್ರೆಸ್ನಲ್ಲಿ ರೆಬೆಲ್ಗಳ ನೇರ ಸಮರ. ಬಿಜೆಪಿಯಲ್ಲಿದ್ದುಕೊಂಡೇ ಕೈಪರ ಎಸ್ಟಿಎಸ್ ಪ್ರಚಾರ. ರೆಬೆಲ್ ಲೇಡಿ ಸುಮಲತಾರ ಬೆಂಬಲ ಪಡಿತಾ ಇರುವ ದೋಸ್ತಿಗಳು ಮಂಡ್ಯ ಗೆಲ್ಲೋಕೆ ತಂತ್ರ ರೂಪಿಸ್ತಾ ಇದ್ದಾರೆ. ಆದರೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ತಮ್ಮ ಕಾಂಗ್ರೆಸ್ ಪ್ರೀತಿಯನ್ನ ಮುಂದುವರೆಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಬೆಂಬಲಿಸುವ ಉದ್ದೇಶದಿಂದ ಬೆಂಬಲಿಗರ ಸಭೆ ನಡೆಸಿದ್ದಾರೆ. ಬಳಿಕ ಮಾತನಾಡಿದ ಸೋಮಶೇಖರ್ ಗೋ ಬ್ಯಾಕ್ ಅಂದವರನ್ನ ಮತ್ತೆ ವೆಲ್ಕಮ್ ಮಾಡಬೇಕಾ ಅಂತ ಗುಡುಗಿದ್ದಾರೆ. ಸಭೆ ಏನು ಉಡುಪಿ ಚಿಕ್ಕಮಂಗ್ಳೂರು ಗೋ ಬ್ಯಾಕ್ ಅಂತ ಹೇಳಿದ್ಮೇಲೆ ಬೆಂಗಳೂರು ನಾರ್ತ್ನವ್ರು ಯಾಕೆ ವೆಲ್ಕಮ್ ಮಾಡಬೇಕು ಅಂತಕ್ಕಂಥದ್ದನ್ನ ಅವರು ಹೇಳಬೇಕು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಕನ್ವಿನ್ಸ್ ಮಾಡಬೇಕು. ಕನ್ವಿನ್ಸ್ ಮಾಡೋದು ಬಿಟ್ಬಿಟ್ಟು ಅವರು ಮನಸೋ ಇಚ್ಛೆ ಮಾತನಾಡೋದು, ಗುಂಪುಗಾರಿಕೆ ಮಾಡ್ತಾ ಇರ್ತಕ್ಕಂಥದ್ದು ಇದೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಸದಾನಂದ ಗೌಡ್ರಿದ್ದು ಡಿಗ್ನಿಫೈಡ್ ಆಗಿ ಅವ್ಯಾವ ಡಿಗ್ನಿಫೈಡು ಈಗ ಕಾಣ್ತಾ ಇಲ್ಲ. ಬರೀ ಬೆಂಕಿ ಹಚ್ಚತಕ್ಕಂಥ ಕೆಲಸ, ಒಬ್ರಿಗೊಬ್ರು ಲೀಡ್ರಿಗೆ ಹಚ್ಚತಕ್ಕಂಥ ಕೆಲಸ ಕೂಡ ಮಾಡ್ತಿದ್ದಾರೆ. ಅದು ಕ್ಷೇತ್ರದ ಜನತೆಗೆ ಹೇಳಿದ್ದೇನೆ, ಹಿಂಗೆಲ್ಲ ಅವಮಾನ ಆಗ್ತಿದೆ. ಸರಿಯಾದ ರೀತಿಯಲ್ಲಿ ಕ್ಷೇತ್ರಕ್ಕೆ ಯಾರು ಸಹಾಯ ಮಾಡ್ತಾರೆ, ಸಹಕಾರ ಕೊಡ್ತಾರೆ, ಅವರಿಗೆ ತಾವು ಮತ ಕೊಡಿ ಅಂತ ಹೇಳಿದೆ ಅಷ್ಟೇ. ನೋಡಿ, ಇವತ್ತು ಘೋಷಣೆಯಾಗಿ ಎಷ್ಟು ದಿವಸ ಆಯಿತು ಮೇಡಮ್ನವರೇ? 10-15 ದಿವಸ ಆಯಿತು. 7-8 ಸಾರಿ ನನ್ನ ಕ್ಷೇತ್ರದಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಯಾವತ್ತೂ ನನ್ನನ್ನು ಅಪ್ರೋಚ್ ಮಾಡ್ತಕ್ಕಂಥದ್ದು ಆಗಲಿಲ್ಲ. ನೆನ್ನೆ ತನಕನೂ ಕೂಡ ನಾನು ವೆಯ್ಟ್ ಮಾಡಿದೆ, ಬಟ್ ಯಾರೂ ಕೂಡ ಅಪ್ರೋಚ್ ಮಾಡಲಿಲ್ಲ. ಅಂದರೆ ನಮ್ಮ ನೆಸೆಸಿಟಿ ಅವ್ರಿಗಿಲ್ಲ ಅಂತ ಆಯಿತು. ಎಸ್ಟಿ ಸೋಮಶೇಖರ್ ವಿರುದ್ಧ ವಿಜಯೇಂದ್ರ ಅಶೋಕ್ ವಾಗ್ದಾಳಿ. ಎಸ್ಟಿ ಸೋಮಶೇಖರ್ ನಡೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ವಿಪಕ್ಷ ನಾಯಕ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ. ವಿನಾಶಕಾಲೇ ವಿಪರೀತ ಬುದ್ಧಿ, ಇದ್ರ ಬಗ್ಗೆ ಬರೋದ್ರಿಂದ ನೀವು ನೋಡ್ತೀರಿ. ಅವರ ರಾಜಕೀಯ ಜೀವನದಲ್ಲಿ ಅತಿ ದೊಡ್ಡ ತಪ್ಪನ್ನ ಮಾಡಿದ್ದಾರೆ, ಅದನ್ನು ಅವರು ಅನುಭವಿಸ್ತಾರೆ. ಇಷ್ಟು ಮಾತ್ರ ಹೇಳ್ತಾರೆ. ಎಸ್ ಟಿ ಶೇಖರ್ ಆಲ್ರೆಡಿ ಕಳೆದ 4 ತಿಂಗಳಿಂದ ನಡೀತಾ ಇದೆಯಲ್ಪ, ಕಾಲು ಆಚೆ ಇಟ್ಟುಬಿಟ್ಟಿದ್ದಾರೆ. ಅವರು ಕಾಲು ಆಚೆ ಇಟ್ಟಿದ್ದಾರೆ, ಮತ್ತೆ ವಿರುದ್ಧವಾಗೂ ಮತ ಹಾಕಿದಾರಲ್ಲ. ಅವ್ರು ನಮ್ಮ ಶಾಸಕರು ಅಂತ ಹೇಳ್ಕೊಳಕ್ಕಾಗದೇ ಇಲ್ಲ. ಈಗ ಬಾಗಲಕೋಟೆ ಕೈನಲ್ಲಿ ಶಮನವಾಗದ ಬಂಡಾಯ. ಸಂಯುಕ್ತ ಪಾಟೀಲ್ಗೆ ಬೆಂಬಲವಿಲ್ಲ ಎಂದ ವೀಣಾ. ಬಾಗಲಕೋಟೆ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿರುವ ಬಂಡಾಯ ಶಮನವಾಗುವ ಲಕ್ಷಣ ಕಾಣ್ತಾ ಇಲ್ಲ. ಸಂಯುಕ್ತ ಪಾಟೀಲ್ಗೆ ಟಿಕೆಟ್ ನೀಡಿದ್ದಕ್ಕೆ ವೀಣಾ ಕಾಶಪ್ಪನವರ್ ಅಸಮಾಧಾನಗೊಂಡಿದ್ರು. ಸ್ವಾಭಿಮಾನಿ ಅಭಿಯಾನಕ್ಕೆ ಮುಂದಾಗಿದ್ರು. ವಿಜಯಾನಂದ ಕಾಶಪ್ಪನವರ್ ನಿವಾಸಕ್ಕೆ ಸಂಯುಕ್ತ ತಂದೆ ಹಾಗೂ ಸಚಿವ ಶಿವಾನಂದ ಪಾಟೀಲ್ ಭೇಟಿ ನೀಡಿ ವೀಣಾ ಬಂಡಾಯಕ್ಕೆ ಮದ್ದೆರೆದಿದ್ದಾರೆ. ಅಭಿಪ್ರಾಯ ಭಿನ್ನಾಭಿಪ್ರಾಯ ಪಕ್ಷದೊಳಗೆ ಇರುವೆ, ಅದನ್ನ ಹೆಂಗಿಲ್ಲ ನೀವು ಅದನ್ನ ಭಿನ್ನಾಭಿಪ್ರಾಯ ಬರ್ತೀರಿ? ಏನು ಭಿನ್ನಾಭಿಪ್ರಾಯಗಳಿಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಪಕ್ಷದ ಮೇಲೆ ನಮಗೆ ವಿಶ್ವಾಸ ಇದೆ. ಪಕ್ಷದ ಅಭ್ಯರ್ಥಿಯಾಗಿ ಈಗಾಗಲೇ ಸಂಯುಕ್ತ ಪಾಟೀಲನ್ನ ನಮ್ಮ ಪಕ್ಷ, ನಮ್ಮ ನಾಯಕರು ಇದ್ದಾರೆ. ಅವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಒಂದೇ ಗುರಿ. ನಮ್ಮ ಬಾಗಲಕೋಟೆ ಮತಕ್ಷೇತ್ರವನ್ನು ಈ ಬಾರಿ ಗೆಲ್ಲೋದು ಒಂದೇ ಒಂದು ಗುರಿಯನ್ನು ಇಟ್ಕೊಂಡು ನಾವು ಮುಂದೆ. ಕೈ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಕೂಡ ವೀಣಾ ಅಕ್ಕ ಸಹ ನಮ್ಮ ಪರ ಚುನಾವಣೆ ಮಾಡ್ತಾರೆ ಅಂತಂದ್ರು. ಅಕ್ಕನೂ ಕೂಡ ಡೆಫಿನೆಟ್ಲಿ ನಮ್ಮ ಜೊತೆ ಎಲ್ಲ ಎಲೆಕ್ಷನ್ ಮಾಡ್ತಾರೆ. ಯಾಕಂದ್ರೆ ಅವರು ಕೂಡ ಕಾಂಗ್ರೆಸ್ ಪಕ್ಷದ ಒಂದು ಭಾಗ. ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ಎಲೆಕ್ಷನ್ ಅನ್ನು ಮಾಡ್ತೀವಿ ಅನ್ನೋ ನಂಬಿಕೆ ನನಗಿದೆ ಸರ್. ಆದ್ರೆ ವೀಣಾ ಕಾಶಪ್ಪನವರ ಮುನಿಸು ಮುಂದುವರೆದಿದೆ. ನಾನು ಇನ್ನೂ ಸಮಾಧಾನಗೊಂಡಿಲ್ಲ, ಸ್ವಾಭಿಮಾನದ ನಿಲುವಿಗೆ ಬದ್ಧ ಅಂತ ವೀಣಾ ಪುನರ್ ಉಚ್ಚರಿಸಿದ್ದಾರೆ. ವಿಶೇಷವಾಗಿ ನಿನ್ನೆ ಏನು ನನ್ನ ಪತಿಯವರಾಗಿರ್ಬೋದು ಹಾಗೂ ಎಲ್ಲ ನಾಯಕರು ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ಸಂಯುಕ್ತ ಪಾಟೀಲ್ ಅವರ ಪರವಾಗಿ ಪ್ರಚಾರಕ್ಕೆ ಆಗಮಿಸ್ತೀನಿ ಎನ್ನುವಂತ ಹೇಳಿಕೆಯನ್ನ ನೀಡಿದ್ರು. ಇದು ಸತ್ಯಕ್ಕೆ ದೂರವಾದದ್ದು. ಇನ್ನೂ ಕೂಡ ನನ್ನ ಅಸಮಾಧಾನ ಹಾಗೇ ಇದೆ. ಇವತ್ತು ನನ್ನ ಸ್ಪಷ್ಟವಾದ ಸ್ವಾಭಿಮಾನದ ನಿಲುವು ತಟಸ್ಥಲಾಗಿ ಉಳಿಯುವುದು ಅದು ಕೂಡ ಅಚಲವಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ನಾಳೆ ನನ್ನ ಬೆಂಬಲಿಗರ ಸಭೆಯನ್ನ ಕರೆದಿದ್ದೀನಿ. ಅಲ್ಲಿ ಅವರ ಒಂದು ನಿಲುವನ್ನು ಕೂಡ ನಾನು ತಗೊಳ್ಳೋದ್ರ ಜೊತೆಗೆ ನನ್ನ ಅಂತಿಮ ತೀರ್ಪನ್ನು ನಾನು ಎಲ್ಲಾ ಪಂಚಾಯಿತಿ ಮಟ್ಟದಲ್ಲೂ ಭೇಟಿ ಆದ್ಮೇಲೆ ನನ್ನ ನಿಲುವನ್ನು ತಿಳಿಸ್ತೀನಿ ಅಂತ ಹೇಳ್ತಾ, ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲಬೇಕು ಅಂತ ಬಿಜೆಪಿ ಕಾಂಗ್ರೆಸ್ ಮುನ್ನುಗ್ತಾ ಇವೆ. ಆದರೆ ಸ್ವಪಕ್ಷದವರ ಬಂಡಾಯವೇ ಕಂಟಕವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.